ನಮಸ್ಕಾರ. ಎಸ್ ನ್ಯೂಸ್ಗೆ ಸ್ವಾಗತ. ನಾನು ಎಸ್ ದೇವೇಂದ್ರಗೌಡ. ಇಂದಿನ ಮುಖ್ಯಾಂಶಗಳು. ಜನವಿರೋಧಿ ಕಾನೂನುಗಳನ್ನು ವಾಪಸ್ ಪಡೆಯಲು ಒತ್ತಾಯಿಸಿ ಆಗಸ್ಟ್ 10ರಂದು ರಾಯಚೂರು ತಹಶೀಲ್ದಾರ್ ಕಚೇರಿಗೆ ಮುತ್ತಿಗೆ ಬಸವಂತರಾಯಗೌಡ ಕಲ್ಲು. ತಾಂತ್ರಿಕ ಅಡೆತಡೆಗಳನ್ನು ಶೀಘ್ರ ನಿವಾರಿಸಿ ಕಾಮಗಾರಿಯನ್ನು ವೇಗಗೊಳಿಸುವಂತೆ ವೆಂಕಟರಾವ್ ನಾಡಗೌಡರಿಂದ ನಿರ್ದೇಶನ. ಕರ್ನಾಟಕ ರಾಜ್ಯ ಛಲವಾದಿ ಮಹಾಸಭಾದಿಂದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಆಗಸ್ಟ್ 16ರಂದು ಪ್ರತಿಭಾ ಪುರಸ್ಕಾರ. ಆಗಸ್ಟ್ 24ರಂದು ಸಂತೆಕಲ್ಲೂರಿನಲ್ಲಿ ರೈತ ಜಾಗೃತಿ ಸಮಾವೇಶ. ಶರಣಪ್ಪ ಮರಳಿ. ತಾಯಿಯ ಮೊದಲ ಕೊಲೆಸ್ಟ್ರಾಲ್ ಹಾಲು ಮಗುವಿಗೆ ಅಮೃತ. ಬಾಲಪ್ಪ ನಾಯಕ್. ಎಸ್ ನ್ಯೂಸ್, ಇದು ನಿಮ್ಮ ಧ್ವನಿ. ವಾರ್ತೆಗಳ ವಿವರ. ಬಲವಂತ ಹಾಗೂ ಅನ್ಯಾಯದ ಭೂ ಸ್ವಾಧೀನ, ಕಾರ್ಪೊರೇಟ್ ಭೂ ಕಬಳಿಕೆ ವಿರೋಧಿಸಿ, ಕಾರ್ಮಿಕ ವಿರೋಧಿ ಕನಿಷ್ಠ ಕೂಲಿ ಪರಿಷ್ಕರಣೆ ವಿರೋಧಿಸಿ, ವಿಬಿ ಗ್ರಾಮ್ಜಿ ಕಾಯ್ದೆ, ವಿದ್ಯುತ್ ತಿದ್ದುಪಡಿ ಕಾಯ್ದೆ 2025, ಬೀಜ ಕಾಯ್ದೆ, ಕೃಷಿ ಮಾರುಕಟ್ಟೆ ಕುರಿತು ರಾಷ್ಟ್ರೀಯ ಧೋರಣಾ ಚೌಕಟ್ಟು ಹಾಗೂ 4 ಕಾರ್ಮಿಕ ಸಂಹಿತೆಗಳನ್ನು ರದ್ದುಪಡಿಸುವಂತೆ ಆಗ್ರಹಿಸಿ ಜೆಸಿಟಿಯು ಹಾಗೂ ಸಂಯುಕ್ತ ಹೋರಾಟ ಕರ್ನಾಟಕ ನೇತೃತ್ವದಲ್ಲಿ ಆಗಸ್ಟ್ 10ರಂದು ಸೋಮವಾರದಂದು ರಾಯಚೂರಿನ ಟಿಪ್ಪು ಸುಲ್ತಾನ್ ಉದ್ಯಾನದಿಂದ ಮೆರವಣಿಗೆ ಹೊರಟು ತಹಸೀಲ್ ಕಚೇರಿಗೆ ಮುತ್ತಿಗೆ ಹಾಕಲಾಗುವುದು ಎಂದು ಸಿಪಿಐಎಂ ತಾಲೂಕಾ ಕಾರ್ಯದರ್ಶಿ ಬಸವಂತರಾಯಗೌಡ ತಿಳಿಸಿದರು. ನಗರದ ಪತ್ರಿಕಾ ಭವನದಲ್ಲಿ ಸೋಮವಾರ ಜಂಟಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಎಂಎಸ್ ಸ್ವಾಮಿನಾಥನ್ ಶಿಫಾರಸಿನಂತೆ ರೈತರ ಕೃಷಿ ಉತ್ಪನ್ನಗಳಿಗೆ ಕನಿಷ್ಠ ಬೆಂಬಲ ಬೆಲೆಗೆ ಶಾಸನ, ಎಲ್ಲ ರೈತ ಕೃಷಿ ಕೂಲಿಕಾರ ಮಹಿಳೆಯರ ಎಲ್ಲ ರೀತಿಯ ಸಾಲ ಮನ್ನಾ ಮಾಡಲು ಹಾಗೂ ಋಣಮುಕ್ತ ಕಾಯ್ದೆ ಜಾರಿಗೆ ಮತ್ತು ಶಾಸನಬದ್ಧ ಜೀವನಾವಶ್ಯಕ ಕನಿಷ್ಠ ಕೂಲಿ ಶಾಸನಕ್ಕೆ ಶಾಸನ ಸಭೆಗಳಲ್ಲಿ ಮಹಿಳಾ ಮೀಸಲಾತಿ ಜಾರಿಗೆ ಆಗ್ರಹಿಸಿ ರಸಗೊಬ್ಬರ, ಡೀಸೆಲ್ ಸೇರಿದಂತೆ ಎಲ್ಲ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಮೇಲೆ ಹಾಗೂ ಎಲ್ಲ ವಲಯಗಳಲ್ಲಿ ಹೆಚ್ಚುತ್ತಿರುವ ಖಾಸಗೀಕರಣ, ಕಾರ್ಪೊರೇಟ್ ಶೋಷಣೆ ಮೇಲೆ ಸೂಕ್ತ ನಿಯಂತ್ರಣ ಹಾಗೂ ಬ್ಯಾಂಕ್, ವಿಮೆ, ಆರೋಗ್ಯ, ಶಿಕ್ಷಣ ಖಾಸಗೀಕರಣ ನಿಲ್ಲಿಸುವಂತೆ ಆಗ್ರಹಿಸಿ ಹೋರಾಟ ಹಮ್ಮಿಕೊಳ್ಳಲಾಗಿದೆ ಎಂದು ಸಿಪಿಐಎಂ ತಾಲೂಕಾ ಕಾರ್ಯದರ್ಶಿ ಬಸವಂತರಾಯಗೌಡ ಕಲ್ಲೂರ್ ತಿಳಿಸಿದರು. ನಂತರ ಮಾತನಾಡಿದ ಸಿಪಿಐ ಮುಖಂಡ ಬಾಸುಮಿಯ ಅವರು, ಬಿಜೆಪಿ ಸರ್ಕಾರ ದೇಶದಲ್ಲಿ ಆಡಳಿತಕ್ಕೆ ಬಂದು 12 ವರ್ಷಗಳಾಗಿದ್ದು ಸರ್ವಾಧಿಕಾರಿ ನೀತಿಗಳಿಂದ ಜನರು ತತ್ತರಿಸಿ ಹೋಗಿದ್ದಾರೆ. ದೇಶದ ಸಂಪತ್ತನ್ನು ಬಹುರಾಷ್ಟ್ರೀಯ ಕಂಪನಿಗಳಿಗೆ ಮಾರಾಟಕ್ಕಿರುವ ಮೋದಿ ಸರ್ಕಾರ ಇದನ್ನು ಪ್ರಶ್ನಿಸಿದವರ ಮೇಲೆ ದೌರ್ಜನ್ಯ, ದಬ್ಬಾಳಿಕೆ ನಡೆಸುತ್ತಿದೆ. ಸರ್ಕಾರಿ ಸಂಸ್ಥೆಗಳನ್ನು ತನ್ನ ಕಪಿಮುಷ್ಟಿಯಲ್ಲಿಟ್ಟುಕೊಂಡು ಪ್ರಜಾತಂತ್ರದ ಮೂಲ ಆಶಯಗಳನ್ನೇ ಬುಡಮೇಲು ಮಾಡಿದೆ. ದೆಹಲಿಯಲ್ಲಿ ರೈತರ ಹೋರಾಟದ ನಂತರ ಹಿಂಪಡೆದಿದ್ದ ಹಲವು ಕಾನೂನುಗಳನ್ನು ಸರ್ಕಾರ ಹಿಂಬಾಗಿಲ ಮೂಲಕ ಜಾರಿ ಮಾಡಲು ಹೊರಟಿದೆ. 4 ಕಾರ್ಮಿಕ ಸಂಹಿತೆಗಳು ಕಾರ್ಮಿಕರನ್ನು ಗುಲಾಮಗಿರಿಗೆ ತಳ್ಳುತ್ತಿವೆ. ವಿಬಿ ರಾಮ್ಜಿ ಮೂಲಕ ಜನರ ಉದ್ಯೋಗದ ಹಕ್ಕನ್ನು ಕಸಿದುಕೊಳ್ಳಲಾಗಿದೆ. ನೀಟ್ ಹಗರಣ, ಅಯೋಧ್ಯೆ ದೇವಸ್ಥಾನದ ಹುಂಡಿ ಕಳ್ಳತನ, ಚುನಾವಣಾ ಆಯೋಗದ ಮೇಲೆ ಹಸ್ತಕ್ಷೇಪ, ಹೀಗೆ ಬಿಜೆಪಿ ತಾನು ಆಡಿದ್ದೇ ಆಟ ಎಂದು ವರ್ತಿಸುತ್ತಿದೆ. ಇದನ್ನು ಖಂಡಿಸಿ ಹೋರಾಟ ಹಮ್ಮಿಕೊಳ್ಳಲಾಗಿದೆ ಎಂದು ಅವರು ಹೇಳಿದರು. ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಮುಖಂಡ ಶರಣಪ್ಪ ಮರಳಿ, ರಾಮಯ್ಯ ಜವಳಗೆರ, ಕೆಆರ್ಎಸ್ ತಾಲೂಕು ಅಧ್ಯಕ್ಷ ರಮೇಶ್ ಪಾಟೀಲ್ ಬೇರ್ಗಿ, ವೆಂಕನಗೌಡ ಗದ್ರಟಿಗಿ, ಬಸವರಾಜ್ ಬಾದರ್ಲಿ, ಬಸವರಾಜ್ ಕೊಂಡೆ ಸೇರಿದಂತೆ ಅನೇಕರಿದ್ದರು. 12ರಲ್ಲಿ ಬಂದಾಗ ಇಡೀ ದೇಶದಲ್ಲಿ ಇರ್ತಕ್ಕಂಥ ರೈತರಿಗೆ ಡಬಲ್ ಇನ್ಕಮ್ ಮಾಡುವ ಅಂತ ಹೇಳಿದ್ರು. ಮತ್ತೆ ಕರೆಂಟ್ ಕೂಡ ಫ್ರೀ ಕೊಡ್ತು ಅಂತ ಹೇಳಿದ್ರು. 15 ಲಕ್ಷ ರೂಪಾಯಿ ಅಕೌಂಟಿಗೆ ಹಾಕ್ತು ಅಂತ ಹೇಳಿದ್ರು. ಇವೆಲ್ಲ ಸುಳ್ಳುಗಳ ನಡುವೆ ಇವತ್ತು ಕಾರ್ಮಿಕರ, ಈ ರೈತರಿಗೆ ಇಷ್ಟು ಹೇಳೋದ್ರ ಜೊತೆಗೇನೆ ಕಾರ್ಮಿಕರ ಹಕ್ಕುಗಳು ಏನಿದಾವ, ರೈಟ್ಸ್ ಅಂದ್ರೆ ಈಗೇನು ಗೌರ್ಮೆಂಟ್ ಕಡೆಯಿಂದ, ಸರ್ಕಾರದ ಕಡೆಯಿಂದ ಏನು ನೌಕರಿ ಸಿಗ್ತದ್ದು, ಸರ್ಕಾರ ತೀರ್ಮಾನ ಮಾಡಿ ಸರ್ಕಾರಿ ನೌಕರಿ ಅಪಾಯಿಂಟ್ ಮಾಡುವಂತ ಜಾಗದಲ್ಲಿ, ಸ್ಥಳದಲ್ಲಿ ಇವತ್ತು ಗುತ್ತಿಗೆ ಆಧಾರದ ಮೇಲೆ ತುಂಬಿಕೊಳ್ಳಬೇಕು. ಇದು ದೊಡ್ಡ ದುರಂತ. ಈ ಒಂದು ದುರಂತ ನಮ್ಮ ಈ ಕೇಂದ್ರ ಸರ್ಕಾರ ಕಾರ್ಮಿಕರ ಲೆಕ್ಕಕ್ಕೆ ಒಂದು ಅನ್ಯಾಯ ಮಾಡಿಬಿಟ್ಟಿದೆ. ಆಲ್ರೆಡಿ 2014ರಲ್ಲಿ ಸಿಕ್ತು ಹೊಸ ಸ್ವಾತಂತ್ರ್ಯ ಅಂತ. ಇಡೀ ದೇಶವನ್ನ ಕಾರ್ಪೊರೇಟ್ ಮಾಲೀಕರಿಗೆ ಒತ್ತಿ ಇಟ್ಟು ಇಡೀ ಸರ್ಕಾರಿ ಸಂಸ್ಥೆಗಳೇ ಇರುವಂತ ಒಂದು ಪರಿಸ್ಥಿತಿಯನ್ನ ನಿರ್ಮಾಣ ಮಾಡಿ ಕೃಷಿ, ವಿದ್ಯಾ ಮತ್ತು ಎಲ್ಲ ರೀತಿಯ ಎಲ್ಲ ರಂಗಗಳಲ್ಲಿ ಒಂದು ಹಾಳು ಮಾಡಿದಂತ ಈ ಸರ್ಕಾರ, ಇದರ ವಿರುದ್ಧ ರೈತ, ಕಾರ್ಮಿಕರು, ವಿದ್ಯಾರ್ಥಿ, ಯುವಜನರು ಒಕ್ಕೂರಲಿಂದ ದೇಶಾದ್ಯಂತ ನಡೆದ ಚಳವಳಿ ಇಲ್ಲಿ ಕೂಡ ರಾಜ್ಯದಲ್ಲಿ ಎಡ ಮತ್ತು ಪ್ರಜಾಸತ್ತಾತ್ಮಕ ಶಕ್ತಿಗಳು ಸೇರಿ ಈಗ ನೀರು ಬಂದಿದೆ ಸರ್. ಆದಷ್ಟು ಬೇಗ ಸ್ವಲ್ಪ ICC ಮೀಟಿಂಗ್ ಮಾಡಿಸಿ ನೀರು ಬಿಡಿಸ್ಬೇಕು ಸರ್. ಇಲ್ಲಾಂದ್ರೆ ನಮ್ಮ ಬೇಲ್ಯಾಂಡ್ ಇದೆ ಸರ್, ತುಂಗಭದ್ರಾ ಪ್ರಾಜೆಕ್ಟ್ ಸರ್ ಈಗ ಕೆಲಸ ಮಾಡ್ತಾ ಇದ್ದಾರೆ ಸರ್.
ನಿಮಗೆ ವಾಟ್ಸಪ್ಪಿಗೆ ಹಾಕ್ತೀನಿ ಸರ್. ಈಗ ವಾಟ್ಸಪ್ಪಿಗೆ ನಿಮ್ಗೆ ಹಾಕ್ತೀನಿ ಸರ್. ಇದು ಆಗಿರೋದು 46 ಮೈಲ್ ಸರ್, ಮೈಲಾಪುರ ಹತ್ರ. ಹಾಂ, ಎಡದಂಗ ನಾನೇ ಸರ್. 46 ಮೈಲ್ ಸರ್. ಸರ್ ಹೇಳಿ, ಆಮೇಲೆ ICC ಒಂದು ಮೀಟಿಂಗ್ ಮಾಡ್ಬೇಕು, ಸ್ವಲ್ಪ ಜಲ್ದಿ ನೀರು ಬಿಡಿಸ್ಬೇಕು ಸರ್, ಇಲ್ಲಾಂದ್ರೆ ರೈತರಿಗೆ ಕೊಟ್ಟಿದ್ದೀರಾ ಸರ್ ಸ್ವಲ್ಪ. ಆಯ್ತು ಸರ್, ಸ್ವಲ್ಪ ನೋಡಿ ಈಗಿದೆ ಅಂತ ಬೇರೆದ್ರ ಜನ್ಸರ್ ಕೊಟ್ಬಂದ್ರೆ ನಿಮ್ಗೆ ಐತ್ರಿ. ಹೌದು ಸರ್, 46ನೇ ಮೈಲ್ ಸರ್. ನಗರದ ರೈಲ್ವೆ ನಿಲ್ದಾಣಕ್ಕೆ ಸಂಪರ್ಕಿಸುವ ರಸ್ತೆ ಕಾಮಗಾರಿ ಅಪೂರ್ಣಗೊಂಡು ಸ್ಥಗಿತಗೊಂಡಿರುವ ಹಿನ್ನೆಲೆಯಲ್ಲಿ ಮಾಜಿ ಸಚಿವರಾದ ಹಾಗೂ ಕೆಎಫ್ ರಾಜ್ಯಾಧ್ಯಕ್ಷರಾದ ವೆಂಕಟರಾವ್ ನಾಡಗೌಡ ಸ್ಥಳಕ್ಕೆ ಭೇಟಿ ನೀಡಿ ಕಾಮಗಾರಿ ಪ್ರಗತಿಯನ್ನು ಪರಿಶೀಲಿಸಿದರು. ಈ ಸಂದರ್ಭದಲ್ಲಿ ರೈಲ್ವೆ ಇಲಾಖೆ ಹಾಗೂ ನೀರಾವರಿ ಇಲಾಖೆಯ ಅಧಿಕಾರಿಗಳೊಂದಿಗೆ ಚರ್ಚಿಸಿದ ಅವರು ಕಾಮಗಾರಿ ವಿಳಂಬವಾಗಿರುವ ಕಾರಣಗಳ ಕುರಿತು ಮಾಹಿತಿ ಪಡೆದು ಸಾರ್ವಜನಿಕರ ಹಿತದೃಷ್ಟಿಯಿಂದ ರಸ್ತೆ ಕಾಮಗಾರಿಯನ್ನು ಆದಷ್ಟು ಬೇಗ ಪೂರ್ಣಗೊಳಿಸಲು ಅಗತ್ಯ ಕ್ರಮಗಳನ್ನು ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚಿಸಿದರು. ಅಲ್ಲದೆ ಇಲಾಖೆಗಳ ನಡುವಿನ ಸಮನ್ವಯದೊಂದಿಗೆ ಯಾವುದೇ ತಾಂತ್ರಿಕ ಅಡೆತಡೆಗಳನ್ನು ಶೀಘ್ರ ನಿವಾರಿಸಿ ಕಾಮಗಾರಿಯನ್ನು ವೇಗಗೊಳಿಸುವಂತೆ ನಿರ್ದೇಶನ ನೀಡಿದರು. ಇದಕ್ಕೂ ಮೊದಲು ಕಾರಟಗಿ ತಾಲೂಕಿನ ಮೈಲಾಪುರ ಹಾಗೂ ಸಿಂಧನೂರು ದುರ್ಗಾ ಕ್ಯಾಂಪ್ ನಡುವಿನ ಕುಸಿದಿರುವ 46ನೇ ಕಾಲುವೆ ಸ್ಥಳಕ್ಕೆ ಮರುಭೇಟಿ ನೀಡಿ ಪರಿಶೀಲನೆ ವೇಳೆ ಸಾರಿಗೆ ಹಾಗೂ ಮುಜರಾಯಿ ಸಚಿವರಾದ ಶ್ರೀ ರಾಮಲಿಂಗಾರೆಡ್ಡಿ ಅವರೊಂದಿಗೆ ದೂರವಾಣಿ ಮೂಲಕ ಮಾತನಾಡಿ ರೈತರ ಹಿತದೃಷ್ಟಿಯಿಂದ ಕಾಲುವೆ ದುರಸ್ತಿ ಕಾಮಗಾರಿಯನ್ನು ಯಾವುದೇ ವಿಳಂಬವಿಲ್ಲದೆ ತುರ್ತಾಗಿ ಕೈಗೊಳ್ಳುವಂತೆ ಮನವಿ ಮಾಡಿದರು. ಬಳಿಕ ಸಂಬಂಧಿಸಿದ ಅಧಿಕಾರಿಗಳೊಂದಿಗೆ ಸ್ಥಳದಲ್ಲೇ ಚರ್ಚಿಸಿ ಮುಂದಿನ 3 ರಿಂದ 4 ದಿನದೊಳಗಾಗಿ ಕಾಮಗಾರಿ ಪೂರ್ಣಗೊಳಿಸದಿದ್ದಲ್ಲಿ ಕುಸಿದಿರುವ ಕಾಲುವೆ ಸ್ಥಳದಲ್ಲೇ ರೈತರೊಂದಿಗೆ ಸೇರಿ ಉಗ್ರ ಹೋರಾಟ ಹಾಗೂ ಧರಣಿ ನಡೆಸಲಾಗುವುದು ಎಂದು ಸರ್ಕಾರ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಿದರು. ಈ ಸಂದರ್ಭದಲ್ಲಿ ಜೆಡಿಎಸ್ ಪಕ್ಷದ ಪದಾಧಿಕಾರಿಗಳು, ಮುಖಂಡರು ಹಾಗೂ ರೈತರು ಉಪಸ್ಥಿತರಿದ್ದರು. ಈ ಸ್ಥಳ ಪರಿಶೀಲನೆ ಸಂದರ್ಭದಲ್ಲಿ ಜೆಡಿಎಸ್ ಪಕ್ಷದ ಮುಖಂಡರು, ನಗರಸಭೆ ಸದಸ್ಯರು, ಪಕ್ಷದ ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು. ನಗರದ ಟೌನ್ ಹಾಲ್ನಲ್ಲಿ ದಿನಾಂಕ 16/8/26 ಕರ್ನಾಟಕ ರಾಜ್ಯ ಛಲವಾದಿ ಮಹಾಸಭಾ ಸಿಂಧನೂರು ಹಾಗೂ ಮಸ್ಕಿ ತಾಲೂಕಾ ಸಮಿತಿ ವತಿಯಿಂದ ಸಮುದಾಯದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಮಹಾಸಭಾದ ಅಯ್ಯಪ್ಪ ಮಲ್ಲಾಪುರ ವಕೀಲರು ತಿಳಿಸಿದರು. ನಗರದ ಪತ್ರಿಕಾ ಭವನದಲ್ಲಿ ಬುಧವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು SSLC, PUC ಹಾಗೂ ನೀಟ್ ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನು ಪಡೆದು ಪ್ರತಿಭಾ ಸಾಮರ್ಥ್ಯ ಮೆರೆದ ಸಮುದಾಯದ ಸಿಂಧನೂರು ಮತ್ತು ಮಸ್ಕಿ ತಾಲೂಕು ವ್ಯಾಪ್ತಿಯ ವಿದ್ಯಾರ್ಥಿಗಳಿಗೆ ಅಂದು ಸಮುದಾಯದ ಗಣ್ಯರ ಸಮ್ಮುಖದಲ್ಲಿ ಪ್ರತಿಭಾ ಪುರಸ್ಕಾರ ನೀಡಿ ಸನ್ಮಾನಿಸಲಾಗುವುದು. ಈ ಕಾರ್ಯಕ್ರಮದಲ್ಲಿ 100 ರಿಂದ 150 ವಿದ್ಯಾರ್ಥಿಗಳನ್ನು ಪುರಸ್ಕರಿಸಲಾಗುವುದು. ಸಂಘಟನೆಯ ವತಿಯಿಂದ ಮೊಟ್ಟ ಮೊದಲ ಬಾರಿಗೆ ತಾಲೂಕಿನಲ್ಲಿ ಈ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ಹೇಳಿದರು. ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾ ಉಪಾಧ್ಯಕ್ಷ ಚನ್ನಬಸವ, ಯಂಕಪ್ಪ ಗುತ್ತೇದಾರ್, ಕುಬೇರಪ್ಪ, ವೀರೇಶ್ ಸುಲ್ತಾನ್ಪುರ, ಶಂಕರಪ್ಪ ಜಾಲಿಹಾಳ್, ಯಮನೂರ್ ಸಿಳ್ಳಿ, ಮಲ್ಲೇಶ್ ಚನ್ನಳ್ಳಿ, ಹನುಮಂತಪ್ಪ ಹಾರಾಪುರ, ವೀರೇಶ್ ಹನುಮಂತ ಮಲ್ಲಾಪುರ್ ಇನ್ನಿತರರು ಇದ್ದರು. ಹರ್ಷ ವ್ಯಕ್ತಪಡಿಸುತ್ತಿದೆ. ಯಾಕಂದ್ರೆ ಇವತ್ತಿವರೆಗೆ ಆದ್ರೂ ಸಹಿತಿಗೆ ನಮ್ಮ ಸಮಾಜದಲ್ಲಿ ಇಷ್ಟು ವರ್ಷ ಆದ್ರೂ ಸಹಿತಿಗೆ ನಾವು ಬೆಳಕಿಗೆ ಬಂದಿದ್ದೀವಿ. ತುಳಿತಕ್ಕೊಳಗಾದವರು ನಾವು ಇಷ್ಟೆಲ್ಲ ಶ್ರಮ ವಹಿಸಿ ನಮ್ಮ ಹುಡುಗರು, ಯುವಕರು ಹಳ್ಳಿಯೊಳಗ ತಮ್ಮದೇ ಆದ ಕಷ್ಟ ಕಾರ್ಪಣ್ಯಗಳ ಮುಖಾಂತರ ಅತ್ಯಂತ ಹೆಚ್ಚಿನ ವಿದ್ಯಾಭ್ಯಾಸ ಮಾಡಿ 70% ಜಾಸ್ತಿ ಪಡೆದಿರ್ತಕ್ಕಂಥ ವಿದ್ಯಾರ್ಥಿಗಳು ಹೈಯೆಸ್ಟ್ ಸಿಕ್ಕಿದ್ದಾರೆ ನಮಗೆ. ನಾವು ಪ್ರಥಮ ಮಾಡೋದ್ರಿಂದ, ಯಾಕಂದ್ರೆ ನಾವು ಲಾಸ್ಟ್ ಇಯರ್ ಮಾಡ್ಬೇಕಂತ ಪ್ಲಾನ್ ಮಾಡಿದ್ವಿ. ಅದಕ್ಕೆ ಇಲ್ಲಿ ಸಮಾಜದ ಎಲ್ಲ ಯುವಕರು, ಮುಖಂಡರು ಸರಿಯಾಗಿ ಸ್ಪಂದಿಸಲಿಲ್ಲ. ಅದನ್ನೆಲ್ಲ ನಾವು ಬಿಟ್ಟು ಈಗ ಏನೈತೆ ಅಂದ್ರೆ ಇಲ್ಲಿಂದ ಪ್ರತಿ ವರ್ಷನ ನಮ್ಮ ಕರ್ನಾಟಕ ಛಲವಾದಿ ಮಹಾಸಭೆಯಿಂದ ಪ್ರತಿಭಾ ಪುರಸ್ಕಾರ ಮಾಡುವುದರ ಮುಖಾಂತರ ಪ್ರತಿಯೊಬ್ಬ ವಿದ್ಯಾರ್ಥಿಗೆ ಮತ್ತೆ ನಾವು ಪ್ರತಿಭಾ ಪುರಸ್ಕಾರ ಮಾಡೋದ್ರ ಮುಖಾಂತರ ಮತ್ತೆ ನೀಟ್ ಒಳಗೆ ಯಾರನ್ನ ಹೈಯೆಸ್ಟ್ ಎಕ್ಸಾಮ್ ಪಾಸ್ ಆಗಿದ್ರು ಅವ್ರಿಗೆ ಬಡನ್ ಏನಾದ್ರು ಒಂದು ವೇಳೆ ದುಡ್ಡಿನ ಬರ್ತಿದ್ರ ನಮ್ಮ ಸಮಾಜದಿಂದ ಆದಷ್ಟು ಪ್ರಯತ್ನ ಮಾಡಿ ಅವರಿಗೆ ಮುಂದಿನ ಹೆಚ್ಚಿನ ವಿದ್ಯಾಭ್ಯಾಸ ಮಾಡಲು ನಾವು ಕಾಕಳಬದ್ಧಾಗಿ ನಿಂತು ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲು ಇಷ್ಟಪಡ್ತೀವಿ. ಸರ್ಕಾರಿ ಇಲಾಖೆಗಳಲ್ಲಿ ಖಾಲಿ ಇರುವ ಎಲ್ಲ ಹುದ್ದೆಗಳನ್ನು ಸಾರ್ವಜನಿಕ ಹಿತ ಕಾಪಾಡಲು ಹಾಗೂ ವಿದ್ಯಾವಂತ ನಿರುದ್ಯೋಗಿಗೆ ಯುವಕರಿಗೆ ಉದ್ಯೋಗ ಸೃಷ್ಟಿಯ ಸಲುವಾಗಿ ಜನಸಂಖ್ಯೆಯ ಅನುಗುಣವಾಗಿ ಭರ್ತಿ ಮಾಡಬೇಕು ಎನ್ನುವುದು ಸೇರಿದಂತೆ ಹಲವಾರು ರೈತ, ಕಾರ್ಮಿಕ, ವಿದ್ಯಾರ್ಥಿ ಪರ ಹಕ್ಕುಗಳನ್ನು ಪಡೆದುಕೊಳ್ಳಲು ದಿನಾಂಕ 24/8/26 ರಾಯಚೂರು ಜಿಲ್ಲೆಯ ಮಸ್ಕಿ ತಾಲೂಕಿನ ಸಂತೆಕಲ್ಲೂರಿನ ಶ್ರೀ ಕೃಷಿ ಕಾಯಕ ಯೋಗಿ ಶ್ರೀ ಘನಮಠದೇಶ್ವರ ಮಹಾಸ್ವಾಮಿಗಳ ಸನ್ನಿಧಿಯಲ್ಲಿ ಬೃಹತ್ ರೈತ ಜಾಗೃತ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ ಎಂದು ಶರಣಪ್ಪ ಮರಳಿ ತಿಳಿಸಿದ್ದಾರೆ. ಇಂದು ಸಿಂಧನೂರು ತಾಲೂಕಿನ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಕಾರ್ಯಾಲಯದಲ್ಲಿ ಪ್ರಮುಖ ಕಾರ್ಯಕರ್ತರ ಸಭೆಯಲ್ಲಿ ಈ ನಿರ್ಣಯ ಕೈಗೊಳ್ಳಲಾಗಿದೆ. ರೈತರ ಉತ್ಪನ್ನಗಳಿಗೆ ಸರಿಯಾದ ಬೆಂಬಲ ಬೆಲೆ ದೊರೆಯದೇ ಇರುವ ಕುರಿತು, ಕೆಲ ವರ್ಷ ನೆರೆ, ಆಗಾಗ ಬರ ಇವೆಲ್ಲದರ ಮಧ್ಯೆ ರೈತರ ಆತ್ಮಹತ್ಯೆಗಳನ್ನು ತಡೆಗಟ್ಟಲು ಡಾಕ್ಟರ್ MS ಸ್ವಾಮಿನಾಥನ್ ಆಯೋಗದ ವರದಿ ಜಾರಿಗೊಳಿಸಿ
ಆ ವರದಿ ಆಧರಿಸಿ ಬೆಂಬಲ ಬೆಲೆ ನಿಗದಿಗೊಳಿಸಿ ಆ ಬೆಲೆಗಿಂತ ಕಡಿಮೆ ದರಕ್ಕೆ ಖರೀದಿಸದಂತೆ ವರ್ತಕರಿಗೆ ಕಟ್ಟುನಿಟ್ಟಿನ ಕಾನೂನು ಜಾರಿಗೊಳಿಸಬೇಕು ಅಥವಾ ಕಡಿಮೆ ದರಕ್ಕೆ ಮಾರಾಟವಾಗುವ ಎಲ್ಲ ಉತ್ಪನ್ನಗಳನ್ನು ಖರೀದಿಸಲು ಸರ್ಕಾರ ನಿರಂತರ ಖರೀದಿ ಕೇಂದ್ರ ಚಾಲ್ತಿಯಲ್ಲಿಟ್ಟು ಖರೀದಿಸಿ ಅಂದೇ ರೈತರ ಖಾತೆಗೆ ಹಣ ಪಾವತಿ ಮಾಡಬೇಕು. ಪ್ರಸ್ತುತ ಸಾಲಿನವರೆಗೆ ಅನೀತಿ ಪದ್ಧತಿ ಬೆಲೆ ನೀತಿಯಿಂದಾದ ಸಾಲ ಸಂಪೂರ್ಣ ಮನ್ನಾ ಮಾಡಬೇಕು. ಮದ್ಯಪಾನ, ಮಟಕ, ಗುಟುಕ, ಇಸ್ಪೀಟ್, ಜೂಟಾಟ, ಆನ್ಲೈನ್ ಬೆಟ್ಟಿಂಗ್ ಸಂಪೂರ್ಣ ನಿಷೇಧ ಮಾಡಬೇಕು ಎನ್ನುವ ಕುರಿತು ಸರ್ಕಾರದ ಮೇಲೆ ಒತ್ತಡ ಹೇರಲಾಗುವುದು ಎಂದು ಡಾಕ್ಟರ್ MS ಸ್ವಾಮಿನಾಥನ್ ಆಯೋಗದ ವರದಿ ಜಾರಿ ಹೋರಾಟ ಸಮಿತಿಯ ರಾಜ್ಯಾಧ್ಯಕ್ಷರು ಹಾಗೂ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದ ಶರಣಪ್ಪ ಮರಳಿ ಸುಲ್ತಾನ್ಪುರ್ ತಿಳಿಸಿದರು. ಈ ಸಂದರ್ಭದಲ್ಲಿ ರಾಯಚೂರು ಜಿಲ್ಲಾಧ್ಯಕ್ಷರಾದ ರಾಮಯ್ಯ ಜವಳಗೆರ, ಮಸ್ಕಿ ತಾಲೂಕು ಅಧ್ಯಕ್ಷರಾದ ವೆಂಕಟೇಶ್ ಸಂತೆಕಲ್ಲೂರು, ಸಿಂಧನೂರು ತಾಲೂಕು ಅಧ್ಯಕ್ಷರಾದ ನಾಗಪ್ಪ ಬೂದಿಹಾಳ್, ಜಿಲ್ಲಾ ಉಪಾಧ್ಯಕ್ಷರಾದ ತಿಮ್ಮಣ್ಣ ಬೋವಿ, ಜಿಲ್ಲಾ ಕಾರ್ಯಾಧ್ಯಕ್ಷರಾದ ಮಾನಯ್ಯ ಅಂಕುಶದೊಡ್ಡಿ ಸೇರಿದಂತೆ ಸಿಂಧನೂರು ತಾಲೂಕು, ಮಸ್ಕಿ ತಾಲೂಕು ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಇನ್ನ 2 ದಿನದಲ್ಲಿ ಡ್ಯಾಮ್ ಭರ್ತಿ ಆಗ್ತಾ ಇದೆ. ನಾಳೆ ನದಿ ನೀರು ಬಿಡಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಗುತ್ತಾ. ಹಾಗಾಗಿ ನದಿ ನೀರು ಬಿಟ್ಟು ನೀವು ಚಿತ್ರ ಕೊಡದೆ ಹೋಗ್ತಪ್ಪ ಅಂತಂದ್ರೆ ಇದು ಬಹಳ ತಮ್ಮ ಸರ್ಕಾರಕ್ಕೆ ಧಕ್ಕೆ ಬರ್ತಕ್ಕಂಥ ಕೆಲಸ. ಹಾಗಾಗಿ ಯಾವುದೇ ಕಾರಣಕ್ಕೂ ನಾಳೆ ನೀರು ಬಿಡಬೇಕು. ಇಲ್ಲದೆ ಹೋದ್ರೆ ಜೋಳದ ಹಣ ಹಾಕ್ಬೇಕು. ಜೋಳದ ಹಣ ಹಾಕ್ಬೇಕಂತೇಳಿ ಮತ್ತು ನೀರು ಕೊಡ್ಬೇಕಂತೇಳಿ, ರೈತರ ಸಾಲ ವಸೂಲಾತಿ ರದ್ದಾಗಬೇಕಂತೇಳಿ ಮತ್ತು ಬರ ಪರಿಹಾರದ ಹಣ ಹಾಕ್ಬೇಕಂತೇಳಿ ಇದೇ ತಿಂಗಳು ಅಂದ್ರೆ ಏನಿವತ್ತು 10/8/2026 ನಾವು ಸಿಂಧನೂರು ತಾಲೂಕಿನ ಶ್ರೀಪುರಂ ಜಂಕ್ಷನ್ ಅಡ್ರೋಡ್ನಲ್ಲಿ ರಸ್ತೆ ತಡೆ ಮಾಡುವ ಮೂಲಕ ಪ್ರತಿಭಟನೆಯನ್ನ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಅಸೋಸಿಯೇಷನ್ ಮೂಲಕ ಹಮ್ಮಿಕೊಳ್ಳಬೇಕಾಗುತ್ತದೆ ಎಂದು ಈ ಮೂಲಕ ನಾವು ಒತ್ತಾಯ ಮಾಡ್ತಾ ಇದ್ದೇವೆ. ಹಾಗಾಗಿ ತಾವುಗಳು ತತ್ಕ್ಷಣದಿಂದ ನಿರ್ಧಾರವನ್ನು ತೆಗೆದುಕೊಂಡು ಕೆನಾಲಿಗೆ ನೀರು ಬಿಡಬೇಕು, ತುಂಗಭದ್ರಾ ನದಿಗೆ, ಮತ್ತು ಜೋಳದ ಹಣ ಹಾಕಬೇಕು ಮತ್ತು ಪರಿಹಾರದ ಹಣವನ್ನು ಶೀಘ್ರದಲ್ಲಿ ಬಿಡುಗಡೆ ಮಾಡಬೇಕು ಮತ್ತು ಬ್ಯಾಂಕ್ಗಳಿಗೆ ಸಾಲ ವಸೂಲಾತಿ ರದ್ದುಗೊಳಿಸಬೇಕು ಅಂತೇಳಿ ಈ ಮೂಲಕ ಮನವಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಮಗುವಿನ ಜನನದ ಮೊದಲು 1 ಗಂಟೆಯೊಳಗೆ ಸ್ತನಪಾನ ಆರಂಭಿಸುವುದು ಅತ್ಯಂತ ಅವಶ್ಯಕತೆವಾಗಿದ್ದು, ಮೊದಲು 6 ತಿಂಗಳ ಒಳಗೆ ಕೇವಲ ತಾಯಿ ಹಾಲನ್ನೇ ನೀಡಬೇಕು. ತಾಯಿ ಹಾಲು ಮಗುವಿಗೆ ಸಂಪೂರ್ಣ ಬೆಳವಣಿಗೆ ಅಗತ್ಯವಾದ ಪೌಷ್ಟಿಕಾಂಶವನ್ನು ಒದಗಿಸುವ ಜೊತೆಗೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಎಂದು ಸ್ತನಪಾನ ಸಪ್ತಾಹ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಕ್ಷೇತ್ರ ಆರೋಗ್ಯ ಶಿಕ್ಷಣಾಧಿಕಾರಿ ಬಾಲಪ್ಪ ನಾಯಕ್ ಹೇಳಿದರು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ರಾಯಚೂರು ಹಾಗೂ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಿಂಧನೂರು, ಪ್ರಾಥಮಿಕ ಆರೋಗ್ಯ ಕೇಂದ್ರ RH ನಂಬರ್ 2 ಕ್ಯಾಂಪ್ ಇವರ ಸಂಯುಕ್ತಾಶ್ರಯದಲ್ಲಿ ರಾಷ್ಟ್ರೀಯ ಸ್ತನ್ಯಪಾನ ಸಪ್ತಾಹದ ಜಾಗೃತಿ ಮೂಡಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಕ್ಷೇತ್ರ ಆರೋಗ್ಯ ಶಿಕ್ಷಣಾಧಿಕಾರಿ ಬಾಲಪ್ಪ ನಾಯಕ್ ಅವರು ತಾಯಂದಿರಿಗೆ ಸ್ತನ್ಯಪಾನದ ಮಹತ್ವದ ಕುರಿತು ಅರಿವು ಮೂಡಿಸಿದರು. ತಾಯಿಯ ಎದೆ ಹಾಲು ಕುಡಿದ ಮಕ್ಕಳು ಒಳ್ಳೆಯ ಬುದ್ಧಿವಂತರಾಗಿರುತ್ತಾರೆ. ತಾಯಿಯ ಎದೆ ಹಾಲಿನಲ್ಲಿ ಮಕ್ಕಳಿಗೆ ಬೇಕಾಗುವ ಉತ್ತಮ ಪೋಷಕಾಂಶಗಳು ಹೊಂದಿರುತ್ತದೆ. ತಾಯಿಯ ಎದೆ ಹಾಲು ಪರಿಶುದ್ಧ ಮತ್ತು ರೋಗಾಣುರಹಿತವಾಗಿದ್ದು ಯಾವುದೇ ರೋಗ ಬರದಂತೆ ಮತ್ತು ಸೋಂಕು ಹರಡದಂತೆ ತಡೆಯುತ್ತದೆ. ತಾಯಿಯ ಮೊದಲ ಎದೆ ಹಾಲು ಕೊಲೆಸ್ಟ್ರಾಲ್ ಅಂಶವನ್ನು ಹೊಂದಿದ್ದು ತಾಯಿಯ ಎದೆ ಹಾಲಿನೊಂದಿಗೆ ಮಗುವಿಗೆ ಆತ್ಮಸ್ಥೈರ್ಯ, ದೃಢ ಮನಸ್ಸು, ಏಕಾಗ್ರತೆಯ ಮನೋಬಲ ಎಲ್ಲ ಗುಣಗಳು ಬೆಳೆಯುತ್ತವೆ. ತಾಯಿಯ ಎದೆ ಹಾಲನ್ನು ಕುಡಿದ ಮಕ್ಕಳು ತಾಯಿಯೊಂದಿಗೆ ಆತ್ಮವಿಶ್ವಾಸ, ಗೌರವ, ಒಳ್ಳೆಯ ಗುಣಗಳು ಬೆಳೆಯುತ್ತವೆ. ತಾಯಿ ಎದೆ ಹಾಲು ಚರ್ಮರೋಗ, ಉಸಿರಾಟದ ಸೋಂಕು, ಕೆಮ್ಮು, ಅಸ್ತಮಾ ಮುಂತಾದ ಕಾಯಿಲೆಗಳನ್ನು ತಡೆಗಟ್ಟುತ್ತದೆ. ತಾಯಿಯ ಎದೆ ಹಾಲು ಮಗುವಿನ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಯ ಉತ್ತಮ ಮಮತೆಯ ಪ್ರತೀಕವಾಗಿದೆ ಎಂದು ತಿಳಿಸಿದರು. ನಂತರ ಮಾತನಾಡಿದ ಪ್ರಾಥಮಿಕ ಆರೋಗ್ಯ ಸುರಕ್ಷಾ ಅಧಿಕಾರಿಗಳಾದ ಗುರುರಾಜಮ್ಮ, ಪ್ರಾಥಮಿಕ ಆರೋಗ್ಯ ಕೇಂದ್ರ RH ನಂಬರ್ 2 ಅವರು ಮಾತನಾಡಿ, ಸ್ತನ್ಯಪಾನದಿಂದ ಮಗುವಿಗೆ ಮಾತ್ರವಲ್ಲದೆ ತಾಯಿಯ ಆರೋಗ್ಯಕ್ಕೂ ಅನೇಕ ಪ್ರಯೋಜನಗಳಿದ್ದು ತಾಯಿ ಮತ್ತು ಮಗುವಿನ ನಡುವೆ ಉತ್ತಮ ಬಾಂಧವ್ಯ ಬೆಳೆಸಲು ಸಹಕಾರಿಯಾಗುತ್ತದೆ ಹಾಗೂ ಮಗುವಿಗೆ ತಾಯಿ ಎದೆ ಹಾಲು ಉಣಿಸುವುದರಿಂದ ಕ್ಯಾನ್ಸರ್ನಂಥ ಮಾರಕ ಕಾಯಿಲೆ ತಡೆಗಟ್ಟಬಹುದಾಗಿದೆ. ಯಾವುದೇ ತಪ್ಪು ಕಲ್ಪನೆಗಳಿಗೆ ಒಳಗಾಗದೆ ಆರೋಗ್ಯ ಇಲಾಖೆಯ ಮಾರ್ಗಸೂಚಿಗಳನ್ನು ಪಾಲಿಸಿ ಮಕ್ಕಳಿಗೆ ಸಮರ್ಪಕವಾಗಿ ಸ್ತನ್ಯಪಾನ ನೀಡಬೇಕು ಎಂದರು. ಈ ಕಾರ್ಯಕ್ರಮದಲ್ಲಿ ಆರೋಗ್ಯ ನಿರೀಕ್ಷಣಾಧಿಕಾರಿಗಳಾದ ಕಲ್ಮೇಶ್, ಅಂಗನವಾಡಿ ಕಾರ್ಯಕರ್ತರಾದ ಪದ್ಮಾವತಿ, ಆಶಾ ಕಾರ್ಯಕರ್ತೆ ರತ್ನಮ್ಮ, ತಾಯಂದಿರು ಭಾಗವಹಿಸಿ ಸ್ತನ್ಯಪಾನದ ಮಹತ್ವ ಕುರಿತು ಮಾಹಿತಿ ಪಡೆದುಕೊಂಡರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್. ಇದು ನಿಮ್ಮ ಧ್ವನಿ. ನಮಸ್ಕಾರ.